ಹಲೋ ನಮಸ್ತೆ, ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶು ಆರ್, ಲಾ ಆಫ್ ಅಟ್ರಾಕ್ಷನ್, ಲೈಫ್ ಕೋಚ್, ಕರ್ಮ ಹೀಲರ್, ಅಸ್ಟ್ರಾಲಜರ್, ಫಿನಾನ್ಷಿಯಲ್ ಟಿಪ್ಸ್. ಫಿನಾನ್ಷಿಯಲ್ ಯಾವುದೇ ರೀತಿ ಗ್ರೋತ್ ಆಗೋದಕ್ಕೆ ಯಾವುದೇ ಒಂದು ವಿಷಯನ ತಿಳ್ಕೊಬೇಕಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ, ಇವತ್ತಿನ ಟಾಪಿಕ್ ಬಂದು ಈ ಮಾರ್ವಾಡಿಸ್ ಮಕ್ಕಳುಗಳು ಯಾವಾಗಲೂ ಕೂಡ ವ್ಯಾಪಾರಿನೇ ಆಗ್ತಾರೆ. ಯಶಸ್ವಿ ವ್ಯಾಪಾರಿ ಯಾಕೆ ಆಗ್ತಾರೆ? ಸೊ ಕೆಲವರು ಹೇಳ್ತಾರೆ ಈ ಮಾರ್ವಾಡಿಸ್ಗಳು ಯಾವಾಗಲೂ ಕೂಡ ವ್ಯಾಪಾರಿ ಯಾಕೆ ಆಗ್ತಾರೆ ಅಂತಂದರೆ ಅವ್ರ ರಕ್ತಗತದಲ್ಲೇ ಬಂದ್ಬಿಟ್ಟಿದೆ. ಅದು ಶುದ್ಧ ಸುಳ್ಳು. ಯಾಕಂದರೆ ಯಾರಿಗೂ ಕೂಡ ರಕ್ತಗತದಲ್ಲಿ ಬರಲಿಕ್ಕೆ ಸಾಧ್ಯನೇ ಇಲ್ಲ, ಅವರ DNA ಬರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅವರು ಬೆಳೀತಕ್ಕಂತಹ ಒಂದು ಎನ್ವೈರ್ಮೆಂಟ್ ಆಗಿರ್ಬೋದು, ವಾತಾವರಣ ಆಗಿರ್ಬೋದು, ಅವರ ಅಪ್ಪ ಅಮ್ಮ ಕಲಿಸ್ತಕ್ಕಂತಹ ನಡವಳಿಕೆ ಆಗಿರ್ಬೋದು, ಅದರಿಂದ ಅವ್ರು ಕಲ್ತಿರ್ತಕ್ಕಂತಹ ಪಾಠದಿಂದ ಒಬ್ಬ ವ್ಯಾಪಾರಸ್ಥನಾಗೋದಕ್ಕೆ ದಾರಿ ಆಗುತ್ತೆ. ಸೊ ಇವತ್ತಿನ ಟಾಪಿಕಲ್ಲಿ ಒಬ್ಬ ಮಾರ್ವಾಡಿ ಮಕ್ಕಳು ಯಾಕೆ ಒಂದು ವ್ಯಾಪಾರದಲ್ಲೇ ದ್ವಿಗುಣರಾಗಿರ್ತಾರೆ, ಯಾಕೆ ವ್ಯಾಪಾರದಲ್ಲಿ ಅಷ್ಟು ಕಾನ್ಸಂಟ್ರೇಷನ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಹೆಚ್ಚಿನದಾಗಿ ವಿಡಿಯೋನ ಮಾಡ್ತಾ ಹೋಗ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ಒಂದೆರಡು ಮೂರು ವಿಡಿಯೋನ ಮಾರ್ವಾಡಿಸ್ಗಳ ಬಗ್ಗೆ ಮಾಡಿದ್ದೀನಿ. ಏನಕ್ಕೆ ಮಾರ್ವಾಡಿಸ್ ಮಕ್ಕಳುಗಳು ಈ ವ್ಯಾಪಾರದಲ್ಲಿ ಹೆಚ್ಚಿನದಾಗಿ ತೊಡಗಿಸ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋ ಇವತ್ತು. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಮೊದಲನೇದಾಗಿ ಇವಾಗ ಏನಂತ ಅಂದರೆ, ನಾವು ಈ ಒಂದು ಎಂಜಾಯ್ಮೆಂಟು ಈ ಭಾನುವಾರ ಬಂತು ಅಂತ ಅಂದರೆ ಟ್ರಿಪ್ ಆಗಿರ್ಬೋದು, ನಾವು ಎಂಜಾಯ್ಮೆಂಟ್ ಮಾಡ್ತಾ ಇರೋದಾಗಿರ್ಬೋದು, ಆ ಟೈಮಲ್ಲಿ ಮಾರ್ವಾಡಿಸ್ಗಳು ಆಲ್ಮೋಸ್ಟ್ ಅಂಗಡಿನ ಕಸ್ಟಮರ್ ಬರಲಿ ಬಿಡಲಿ ತೆರೆದಿರ್ತಾರೆ. ನಾವು ಪಿಕ್ಚರ್ಗಾಗಿರ್ಬೋದು, ಹೊರಗಡೆ ಎಂಜಾಯ್ಮೆಂಟ್ಗಾಗಿರ್ಬೋದು, ಯಾವುದೇ ಒಂದು ಎಲ್ಲಿಗೆ ಹೋದರೂ ಕೂಡ ಅಲ್ಲಿ ಕಸ್ಟಮರ್ ಬರಲಿ ಬಿಡಲಿ, ಅಲ್ಲಿ ವ್ಯಾಪಾರ ಆಗಲಿ ಬಿಡಲಿ, ಟೈಮನ್ನು ವೇಸ್ಟ್ ಮಾಡಲ್ಲ. ಅವರು ಅಂಗಡಿ ಬಾಗಿಲನ್ನ ತೆರೆದಿರ್ತಾರೆ. ಸೊ ಫಸ್ಟ್ನೇದಾಗಿ ಮಕ್ಕಳಿಗೆ ಅವರು ಹೇಳ್ಕೊಡ್ತಕ್ಕಂಥದ್ದು ಏನಂತ ಅಂದರೆ, ದುಡ್ಡಿಗೆ ವ್ಯಾಲ್ಯೂನ ಕೊಡ್ತಕ್ಕಂಥದ್ದು. ಈಗ ಆಲ್ಮೋಸ್ಟ್ ಚಿಕ್ಕ ಮಕ್ಕಳಿಗೆ ದುಡ್ಡನ್ನ ಹೇಗೆ ಬೆಲೆ ಕೊಡಬೇಕು, ಹೇಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋ ತಿಳುವಳಿಕೆ ಅಷ್ಟಿರಲ್ಲ. ಅವರು ಆ ರೀತಿ ಬೆಳೆಸ್ತಾ ಬರ್ತಾ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಅವ್ರು ಹೆಚ್ಚಿನದಾಗಿ ಹಬ್ಬಗಳನ್ನ ಮಾಡೋದು ಯಾವ್ಯಾವುದು ಅಂತ ಅಂದರೆ, ಈ ಒಂದು ಮಹಾವೀರ ಜಯಂತಿ ಆಗಿರ್ಬೋದು ಅಥವಾ ದೀಪಾವಳಿ ಹಬ್ಬದ ಟೈಮಲ್ಲಿ ಜಾಸ್ತಿ ಅವರು ಹಬ್ಬವನ್ನು ಮಾಡ್ತಾರೆ. ಸೊ ಈ ಟೈಮಲ್ಲಿ ಮಕ್ಕಳಿಗೆ ಉಡುಗೊರೆ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಯಾವುದೇ ಒಂದು ಉಡುಗೊರೆ ಬರಲಿ, ಅವರನ್ನು ಹೇಗೆ ಅದನ್ನು ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಅವರಿಗೆ ಯಾವ ಕಡೆಯಿಂದನಾದರೂ ಒಂದು 5,000 ಉಡುಗೊರೆ ಬಂತು ಅಂದರೆ, ಆ 5,000ದಲ್ಲಿ 1,000ನ ನಿನ್ನ ನೀಡ್ಸ್ ಏನಿದೆ, ನಿನ್ನ ಅಗತ್ಯಗಳು ಏನಿದೆ, ಆ ಅಗತ್ಯಗಳಿಗೆ ಯೂಸ್ ಮಾಡು. ಇನ್ನು 2,000ವನ್ನು ಉಳಿತಾಯ ಮಾಡು, ಇನ್ನು 1,000ವನ್ನು ದಾನ ಮಾಡು, ಇನ್ನು 1,000ವನ್ನು ದುಡಿಲಿಕ್ಕೆ ಹಾಕು. ಅದನ್ನು ನೀನು ಹೇಗೆ ಮಾಡ್ತೀಯೋ ಏನು ಮಾಡ್ತೀಯೋ ಗೊತ್ತಿಲ್ಲ, ಅದನ್ನು ದುಡಿಲಿಕ್ಕೆ ದುಡಿದು ನಿನಗೆ ವಾಪಸ್ ಕೊಡಬೇಕು ಅಂತ ನಾಲೆಡ್ಜನ್ನು ಕೊಡ್ತಾರೆ. ಕೆಲವೊಂದು ಆಲ್ಮೋಸ್ಟ್ ಮಕ್ಕಳುಗಳು ನೀವು ಗಮನಿಸಿರ್ತೀರಾ, ಸ್ಕೂಲ್ಗಳಲ್ಲಿ ಬುಕ್ಸ್ ಆಗಿರ್ಬೋದು, ಪೆನ್ ಆಗಿರ್ಬೋದು, ಇದನ್ನು ಮಾರಾಟ ಮಾಡ್ತಾ ಇರ್ತವೆ. ಅಗತ್ಯತೆಗೆ ಏನಿರುತ್ತೋ, ಆ ಅವಶ್ಯಕತೆ ಏನಿರುತ್ತೋ ಆ ಒಂದು ವಸ್ತುಗಳನ್ನ ಮಾರಾಟ ಮಾಡ್ತಾ ಇರ್ತಾರೆ. ಈ ವಿಷಯ ಯಾರಿಗೂ ಗೊತ್ತಿರಲಿಕ್ಕಿಲ್ಲ. ಫಸ್ಟು ಉಳಿತಾಯ ಮಾಡೋದೇನು ಅನ್ನೋದನ್ನು ಕಲ್ತ್ಕೊಟ್ಟಿರ್ತಾರೆ. ರೆಸ್ಪೆಕ್ಟು ಮತ್ತು ಅದನ್ನು ದಾನ ಹೇಗೆ ಮಾಡಬೇಕು ಅನ್ನೋದನ್ನು ತಿಳ್ಕೊಟ್ಟಿರ್ತಾರೆ. ಆ ಒಂದು ನಡವಳಿಕೆ ರೀತಿ ನೀತಿನಲ್ಲಿ ಬಂದಿರ್ತಾರೆ ಆಲ್ಮೋಸ್ಟ್. ಇನ್ನು ಸೆಕೆಂಡ್ ಪಾಯಿಂಟ್ ಬಂದು, ಅವರು ಈ ಒಂದು ವಿರಾಮದ ಟೈಮಲ್ಲಿ, ಇವಾಗ ಸ್ಕೂಲ್ಗಳು ರಜೆ ಇರುತ್ತೆ, ಸೊ ಶಾಲೆಯಿಂದ ಬಂದಾಗ ಆಲ್ಮೋಸ್ಟು ಈ ಮಾರ್ವಾಡಿಸ್ ಮಕ್ಕಳುಗಳು ಆ ಒಂದು ಕಿರಾಣಿ ಅಂಗಡಿಗಳಿಗಾಗಿರ್ಬೋದು, ಬಂಗಾರದ ಅಂಗಡಿಗಳಿಗಾಗಿರ್ಬೋದು, ಬಟ್ಟೆ ಅಂಗಡಿಗಳಿಗಾಗಿರ್ಬೋದು, ಅವ್ರಿಗೆ ತಿಳುವಳಿಕೆ ವ್ಯಾಪಾರ ಮಾಡಲಿ ಬಿಡಲಿ, ಕುಟುಂಬ ಬಂದು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು. ತನ್ನ ಹೋಮ್ವರ್ಕನ್ನು ಆ ಅಂಗಡಿಗೆ ಬಂದು ಮಾಡ್ಕೊಳ್ಳೋದಾಗಿರ್ಬೋದು, ತನ್ನ ತಂದೆ ಏನು ವ್ಯವಹಾರವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಅಬ್ಸರ್ವ್ ಮಾಡಬೇಕು. ಆ ತಿಳುವಳಿಕೆನ ಅವ್ರಿಗೆ ಕೊಟ್ಟಿರ್ತಾರೆ. ಆಲ್ಮೋಸ್ಟು ಅವರು ಈ ಟ್ರಾಫಿಕ್ ಸಿಕ್ಕಾಕೋಬಾರ್ದು, ದೂರದಲ್ಲಿ ಮನೆ ಇಟ್ಕೊಳ್ಬಾರ್ದು, ಎಷ್ಟೇ 1ಕ್ಕೆ 10 ಪಟ್ಟು ದುಡ್ಡು ಕೊಟ್ಟು ಮಾಡ್ಕೊಳ್ಳೋದಾಗಿರಲಿ, ಅವರು ಅಂಗಡಿಗೆ ಹತ್ತಿರವೇ ಮನೆ ಇರುತ್ತೆ, ಪಕ್ಕನೇ ಇರುತ್ತೆ, ಆ 1ಕ್ಕೆ 10 ಕೊಡೋದಾಗಿರಲಿ, ಆ ಒಂದು ರೂಲ್ಸ್ನ ಅವರು ಫಾಲೋ ಮಾಡಿರ್ತಾರೆ. ಯಾಕಂದರೆ ನಮ್ಮ ಟೈಮ್ ವೇಸ್ಟ್ ಆಗಬಾರ್ದು, ಟ್ರಾಫಿಕ್ಕಲ್ಲಿ ಸಿಕ್ಕಾಕೊಂಡು ಒದ್ದಾಡಬಾರ್ದು. ಆ ಒಂದು ನೆಸೆಸಿಟಿಯಿಂದ ಆ ವ್ಯಾಪಾರ ಸ್ಥಳಕ್ಕೆ ಹತ್ತಿರ ಆಗ್ತಕ್ಕಂತಹ ಮನೆಯಲ್ಲೇ ಅವ್ರು ಇರ್ತಾರೆ. ಆಲ್ಮೋಸ್ಟ್ ಆ ಕುಟುಂಬ ಎಲ್ಲವೂ ಕೂಡ ವ್ಯಾಪಾರದಲ್ಲಿ ದ್ವಿಗುಣಗೊಂಡಿರ್ತಾರೆ, ವ್ಯಾಪಾರದಲ್ಲೇ ತೊಡಗಿಸ್ಕೊಂಡಿರ್ತಾರೆ. ಆ ಮಕ್ಕಳಿಗೆ ದಿನನಿತ್ಯ ನಾನು ಏನು ಮಾಡ್ತಾ ಇದ್ದೀನಿ, ಹೇಗೆ ನನ್ನ ಅಪ್ಪ ತಂದೆ ಏನು ವ್ಯಾಪಾರವನ್ನು ಮಾಡ್ತಿದ್ದಾರೆ, ನಾನು ಹೇಗೆ ವೃದ್ಧಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತನ್ನ ದಿನನಿತ್ಯವನ್ನೆಲ್ಲ, ಚೌಕಟ್ಟನ್ನೆಲ್ಲ, ದಿನಚರಿಯನ್ನೆಲ್ಲ ಆ ಮಕ್ಕಳಿಗೆ ಕಲಿಸ್ತಾ ಇರ್ತಾರೆ.
ಇದನ್ನ ತುಂಬಾ ಜನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಈ ಮಾರ್ವಾಡಿಸ್ಗಳು ಅವರ ಮಕ್ಕಳಿಗೆ ಹೆಚ್ಚಿನದಾಗಿ ಈ ವಿದ್ಯಾಭ್ಯಾಸಕ್ಕೆ ಆದ್ಯತೆ ಕೊಡಲ್ಲ ಅಂತ. ಖಂಡಿತವಾಗಿ ಕೂಡ ಆದ್ಯತೆ ಕೊಡ್ತಾರೆ, ಆದರೆ ಉನ್ನತ ಶಿಕ್ಷಣಕ್ಕೆ ಆದ್ಯತೆ ಕೊಡಲ್ಲ. ಸ್ವಲ್ಪ ಕನ್ಫ್ಯೂಸ್ ಮಾಡಿಕೊಂಡು ನಮ್ಮ ಆಡಿಯನ್ಸ್ ನನಗೂ ಕೂಡ ಕನ್ಫ್ಯೂಸ್ ಮಾಡ್ತಾರೆ. ಹೇಗಂತ ಅಂದರೆ ಅವ್ರಿಗೆ ಒಂದು ಡಾಕ್ಟರ್ ಇಂಜಿನಿಯರ್ ಆಗ್ತಕ್ಕಂತಹ ಒಂದು ಕನಸು ಏನು ಇರಲ್ಲ. ಸೊ ಇವತ್ತಿನ ಒಂದು ಕಾಲಕ್ಕೆ ಪ್ರತಿಯೊಬ್ಬರು ಕೂಡ ಅಕ್ಷರವನ್ನು ಕಲಿಬೇಕು, ಸ್ವಾವಲಂಬಿ ಆಗಬೇಕು. ಇವತ್ತಿನ ಒಂದು ಕಾಲಘಟ್ಟಕ್ಕೆ ಕಂಪ್ಯೂಟರ್ ಜ್ಞಾನ ಬೇಕು, ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾರೆ. ಆದರೆ ಆಲ್ಮೋಸ್ಟ್ ಅವ್ರು ಮಾಡ್ತಕ್ಕಂತಹದ್ದು ಈ BA BCom ಕಾಮರ್ಸ್ ಈ ರೀತಿ. ಅವರು ಒಂದು ಇಂಜಿನಿಯರ್ ಮೆಡಿಕಲ್ ಲೆವೆಲ್ಗಂತೂ ಯೋಚನೆ ಮಾಡಲ್ಲ. ಸೊ ಇವರು ಯಾರು ಒಂದು ಗೌರ್ಮೆಂಟ್ ಜಾಬ್ನ ತೊಗೊಳ್ಬೇಕು, ಹೋಗಿ ಅಲ್ಲಿ ಒಂದು ಕೆಲಸವನ್ನು ಮಾಡಬೇಕು ಅಥವಾ ಇನ್ನೊಂದು ಕೆಲಸವನ್ನು ಮಾಡಬೇಕು ಅನ್ನೋದನ್ನು ಆಸೆ ಪಡಲ್ಲ. ಅವರು ಒಂದು ಸ್ವಾವಲಂಬಿಯಾಗಿ ಬದುಕ್ತಕ್ಕಂಥದ್ದನ್ನು, ಇಂಡಿಪೆಂಡೆಂಟ್ ಆಗಿ ಬದುಕ್ತಕ್ಕಂಥದ್ದು. ಸೊ ಬಿಸ್ನೆಸ್ ವ್ಯವಹಾರವನ್ನು ಹೇಗೆ ನಾನು ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನದಾಗಿ ಆದ್ಯತೆ ಕೊಡ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಮಟ್ಟಕ್ಕೆ ಒಂದು ಎಜುಕೇಷನ್ನ ಕೊಡೋದಕ್ಕೆ ಆದ್ಯತೆ ಕೊಡ್ತಾರೆ. ಇದನ್ನು ಜನಗಳು ಕನ್ಫ್ಯೂಸ್ ಮಾಡ್ಕೋಬೇಡಿ ಖಂಡಿತವಾಗಿಯೂ ಕೂಡ. ಮತ್ತು ಇದ್ರ ಜೊತೆಗೆ ಅವ್ರು ಏನು ಮಾಡ್ತಾರೆ ಅಂತಂದರೆ ವ್ಯಾಪಾರಕ್ಕೆ, ಅವರು ವ್ಯಾಪಾರ ಮಾಡ್ತಾ ಇರ್ತಾರಲ್ವ, ಅವ್ರಿಗೆ ಯಾರಾದರೂ ಒಂದು ಪರಿಚಯ ಇರ್ತಕ್ಕಂತಹ ಅಂಗಡಿ, ಯಾವುದು ಬಂಗಾರದ ಅಂಗಡಿನ ಅಥವಾ ಒಂದು ಯಾವುದೋ ಒಂದು ಬಟ್ಟೆ ಅಂಗಡಿನ, ಅವರ ಆ ಒಂದು ಅಂಗಡಿಗೆ ಕೆಲಸಕ್ಕೆ ಟ್ರೈನಿಂಗ್ ಬಿಡ್ತಾರೆ 6 ತಿಂಗಳು, ವರ್ಷ. ಸೊ ಆ ಒಂದು ಬೇರೆ ಅಂಗಡಿಯವರು ಏನು ಕೆಲಸ ಮಾಡ್ತಿರ್ತಾರೆ, ಅವ್ರಿಗೊಂದು 500 ರೂಪಾಯಿ ಅಥವಾ 1000 ರೂಪಾಯಿ ಸಂಬಳ ಕೊಟ್ಟರೆ ಇವ್ರ ಮಕ್ಳಿಗೂ ಕೂಡ ಅದೇ ಕೊಡ್ತಾರೆ. ಹೋಗಿ ಬಾಗಿಲು ಓಪನ್ ಮಾಡಿ, ಅವ್ರು ನೀರು ಹಾಕಿ, ಲಕ್ಷ್ಮೀ ಪೂಜೆ ಮಾಡಿ, ಆ ಒಂದು ಓನರ್ ಬಂದರೆ ಅವ್ರಿಗೊಂದು ನಮಸ್ಕಾರ ಮಾಡಿ, ಎಲ್ಲ ಒಂದು ಫಾಲೋಅಪ್ನ ಒಂದು 6 ತಿಂಗಳು, ವರ್ಷನ ಟ್ರೈನಿಂಗ್ ಕೊಡ್ತಾರೆ. ವ್ಯವಹಾರ ಜ್ಞಾನ ಎಲ್ಲ ಬರಬೇಕು, ಆ ಒಂದು ಎಕ್ಸ್ಪೀರಿಯನ್ಸ್ ಬರಬೇಕು, ಆ ಒಂದು ಪರಿಚಯ ಇರ್ತಕ್ಕಂತಹ ಒಂದು ಅಂಗಡಿಗೆ ಈ ರೀತಿ ಆ ಮಕ್ಕಳನ್ನ ಒಂದು ಅನುಭವಕ್ಕೋಸ್ಕರ ಬಿಡ್ತಾರೆ. ಬಿಟ್ಟಾದ್ಮೇಲೆ ಅಮೂಲ್ಯವಾದಂತಹ 2 ವಿಷಯಗಳನ್ನ ಅವರು ತಿಳಿಸ್ಕೊಡ್ತಾರೆ. ಯಾರೇ ಬರಲಿ, ಎಂಥವರೇ ಬರಲಿ, ನಮಗಿಂತ ಚಿಕ್ಕವರೇ ಬರಲಿ, ಅವ್ರಿಗೆ ನಾವು ಗೌರವವನ್ನು ಕೊಟ್ಟು ಮಾತಾಡಬೇಕು, ರೆಸ್ಪೆಕ್ಟ್ ಕೊಡಬೇಕು, ಬೆಲೆಯನ್ನು ಕೊಡಬೇಕು. ನಮಗೆ ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಿದೆಯಾ, ನಷ್ಟ ಆಗ್ತಿದೆಯಾ, ನಮಗದು ವಸ್ತು ಸಿಗ್ತಿಲ್ವಾ, ಅದನ್ನು ಕೂಡ ಕೂತಿ ನಿಧಾನವಾಗಿ ಬಗೆಹರಿಸ್ತಕ್ಕಂಥ ಒಂದು ಒಳ್ಳೆ ಗುಣವನ್ನು ಕಲಿಸ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಅವ್ರು ನನಗೆ ಏನೋ ಒಂದು ಅನ್ನೋನ್ ಪರ್ಸನ್ನು, ಯಾರೋ ತಾತ ಅಜ್ಜಿ ಯಾರೇ ಒಬ್ಬರು ಬರಲಿ, ಒಂದು ಬಿಸ್ನೆಸ್ಗೆ ಬರಲಿ, ಅವ್ರ ಹತ್ರ ರೇಗಾಡಬಾರ್ದು, ಶಾಂತತೆಯಿಂದ ಇರಬೇಕು. ನಮಗಲ್ಲಿ ಲಾಭ ಸಿಗ್ತಿಲ್ವಾ, ನಾವೇ ಕೊಟ್ಬಿಡೋಣ, ಆ ಒಂದು ಗುಣ ನಮ್ಮಲ್ಲಿ ಇದೆಯಾ? ಈ ಒಂದು ಮಾರ್ವಾಡಿಗಳ ಸಮುದಾಯದ ಲೈಫ್ ಸ್ಟೈಲೇ ಬೇರೆ, ನಮ್ಮ ಒಂದು ಜೀವನದ ಲೈಫ್ ಸ್ಟೈಲೇ ಬೇರೆ. ಎಲ್ಲವನ್ನ ಹೇಗೆ ಕಲಿಸ್ತಾರೆ ನೋಡಿ. ಇವಾಗ ಏನೋ ಒಂದು ಪೇಪರ್ ಸಿಗ್ತಾ ಇಲ್ಲ, ಆ ಪೇಪರನ್ನು ನಾನು ಹೇಗೆ ಅದನ್ನು ಎಲ್ಲಿಂದ ಉತ್ಪತ್ತಿ ಮಾಡಬೇಕು, ಹೇಗೆ ನಾನು ಖರೀದಿ ಮಾಡಬೇಕು, ಆ ಒಂದು ಗುಣ. ಏನೋ ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಿದೆ ನನಗೆ, ಅದನ್ನು ನಾನು ಹೇಗೆ ಬಿಲ್ಡಪ್ ಮಾಡಬೇಕು, ಆ ಒಂದು ಗುಣ ಆಗಿರ್ಬೋದು. ಈಗ ನಮಗೆ ಉಪ್ಪು ಮಾರ್ಕೆಟಲ್ಲಿ ಎಲ್ಲೂ ಸಿಗ್ತಾ ಇಲ್ಲ, ಆ ಉಪ್ಪನ್ನ ನಾನು ಹೇಗೆ ಖರೀದಿ ಮಾಡಬೇಕು, ಯಾವ ರೀತಿ ನಾನು ಅದನ್ನು ಶೇಖರಣೆ ಮಾಡಿ ತಗೊಳ್ಬೇಕು, ಈ ಗುಣವನ್ನು ಕಲಿಸ್ತಾರೆ. ಸೊ ಮತ್ತೆ ಜೊತೆಗೆ ಕ್ರೈಸಿಸ್ ಮ್ಯಾನೇಜ್ಮೆಂಟ್, ಯಾವುದೇ ಒಂದು ವಿಚಾರ ಆಗಿರಲಿ ರೀ, ಅವ್ರಿಗೇನೋ ಒಂದು ನಷ್ಟ ಆಗ್ತಿದ್ಯಾ, ಏನೇ ಆಗ್ತಿದ್ಯಾ, ಅವರು ಒಂದು ಬೆಲೆ ಕೊಡ್ತಾ ಇಲ್ಲ, ನಮಗೆ ಲಾಸ್ ಆಗಿಬಿಟ್ಟಿದೆ, ಏನೋ ಬಂದು ಕಸ್ಟಮರ್ ನಮ್ಗೆ ಹಾಗೆ ತೋರಿಸಿ ಹೀಗೆ ತೋರಿಸಿ ನಮ್ಗೆ ಅದನ್ನು ಕೊಡಿ, ಎಷ್ಟು ಶಾಂತತೆಯಿಂದ, ನೀವು ನೋಡಿದ್ದೀರಾ, ಅಬ್ಸರ್ವ್ ಮಾಡಿದ್ದೀರಾ ಸ್ನೇಹಿತರೆ, ಎಷ್ಟು ಸಭ್ಯತೆಯಿಂದ, ಎಷ್ಟು ನೀಟಾಗಿ ಅವ್ರಿಗೆ ಫಸ್ಟು ಲಾಭವನ್ನು ಎಕ್ಸ್ಪೆಕ್ಟ್ ಮಾಡಲ್ಲ ಅವರು. ಅಲ್ಲಿ ಕಸ್ಟಮರ್ನ ನಾವು ಹೇಗೆ ಅಟ್ರ್ಯಾಕ್ಟ್ ಮಾಡೋದು, ಅವರನ್ನು ಹೇಗೆ ನಮ್ಮ ಕಡೆ ಸೆಳ್ಕೊಳ್ತಕ್ಕಂಥದ್ದು. ಫಸ್ಟು ಅವ್ರು ಯಾವುದೇ ಕಾರಣಕ್ಕೂ ಲಾಭನೇ ಎಕ್ಸ್ಪೆಕ್ಟ್ ಮಾಡಲ್ಲ. ಅವ್ರು ಯಾವಾಗಲೂ ಕೂಡ ವೇಸ್ಟಾಗಿ ಕೂರಲ್ಲ. ಭಾನುವಾರ ಅದು ಇದು ಯಾವ ಹಬ್ಬ ಹುಣ್ಣಿಮೆ ಅಂಗಡಿ ಓಪನ್ ಆಗಿರುತ್ತೆ, ಅಬ್ಸರ್ವ್ ಮಾಡಿ ನೋಡಿ ಬೇಕಾದರೆ. ಈ ಒಂದು ಗುಣನೇ ಅವರ ಒಂದು ಹಣವನ್ನು ಇನ್ನು ಶ್ರೀಮಂತಿಕೆಯಾಗಿ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರೋದು. ಹೀಗೆ ಇಷ್ಟು ಹೇಳಿದಂತಹ ಈ ಫಾರ್ಮುಲಾ, ಈ ಒಂದು ನಡವಳಿಕೆ, ಈ ತಿಳುವಳಿಕೆ, ಆ ಒಂದು ವಾತಾವರಣದಲ್ಲಿ ಮಕ್ಕಳನ್ನ ಬೆಳೆಸೋದ್ರಿಂದ ಆ ಒಂದು ಮಕ್ಕಳು ಕೂಡ ವ್ಯಾಪಾರದಲ್ಲಿ ಹೆಚ್ಚಿನದಾಗಿ ತೊಡಗಿಸ್ಕೋತಾರೆ. ಯಾರೋ ಕೂಡ ಮಕ್ಕಳಿಗೆ ಒಂದು ಮಾರ್ವಾಡಿಸ್ ಮಕ್ಕಳುಗಳಿಗೆ ರಕ್ತಗತವಾಗಿ ಬಂದಿರಲ್ಲ. ಅವರು ಕಲಿಸ್ತಕ್ಕಂತಹದ್ದು ಆದ್ಯತೆ ಇರುತ್ತೆ, ಎಷ್ಟು ಬೇಕೋ ಅಷ್ಟಿರುತ್ತೆ. ನಾವುಗಳು ಹೇಗೆ ಒಂದೊಳ್ಳೆ ಗೌರ್ಮೆಂಟ್ ಕೆಲಸ ತಗೋಬೇಕು, ಸರ್ಕಾರಿ ಕೆಲಸನೇ ತಗೊಳ್ಬೇಕು, ಮತ್ತು ನಾವು ಒಂದು ಕೆಲಸಕ್ಕೆ ಹೋಗಬೇಕು ಅಂತ ಇಂಟೆನ್ಷನ್ ಮಾಡ್ತಿರ್ತೀವಿ. ಅವರ ವೃತ್ತಿಯನ್ನು ಅವ್ರು ಬಿಟ್ಕೊಡಲ್ಲ. ಜ್ಞಾನ ಬೇಕು, ಜ್ಞಾನ ತಿಳ್ಕೊಂಡಿದ್ಯಾ, ಜೊತೆಗೆ ನಾನು ಮಾಡ್ತಕ್ಕಂತಹ ವ್ಯವಹಾರನೂ ಕೂಡ ತಿಳ್ಕೊ. ಅದು ತಿಳ್ಕೊಂಡು ನಾನು ಹೇಗೆ ಆ ದುಡ್ಡನ್ನು ಡಬಲ್ ಮಾಡಬೇಕು, ಜನವನ್ನು ಹೇಗೆ ನಾನು ನಿಷ್ಠೂರ ಮಾಡ್ಕೊಳ್ಬಾರ್ದು, ಜನವನ್ನು ನಾನು ಹೇಗೆ ಪ್ರೀತಿಸಬೇಕು, ಹೇಗೆ ಶಾಂತತೆಯಿಂದ ನಮ್ಮತ್ತ ಈ ಜನಾಕರ್ಷಣೆಯನ್ನು ಮಾಡ್ಕೊಳ್ಬೇಕು ಅನ್ನೋ ಗುಣವನ್ನು ಚಿಕ್ಕ ವಯಸ್ಸಿಂದನೇ ಮಕ್ಕಳಿಂದ ಕಲಿಸ್ಕೊಂಡು ಬಂದಿರ್ತಾರೆ. ಹಾಗಾಗಿ ಒಂದು ಉತ್ತಮವಾದಂತಹ ವ್ಯಾಪಾರಸ್ಥನಾಗೋದಕ್ಕೆ ಅದು ಸಾಧ್ಯ ಆಗುತ್ತೆ. ನಾವೇನು ಅಂದ್ಕೊಳ್ಬಿಟ್ಟಿರ್ತೀವಿ, ಅದು ರಕ್ತಗತನೇ ಬಂದ್ಬಿಟ್ಟಿರುತ್ತೆ, ಅವ್ರೇನೋ ಮಾಯ ಮಾಟ ಮಂತ್ರ ಏನೋ ಮಾಡಿಸ್ಕೊಬಿಟ್ಟಿದ್ದಾರೆ ಅಂತ ಅಂತಿರ್ತೀವಿ. ಸೊ ನಮಗೆಲ್ಲವೂ ಕೂಡ ಜ್ಞಾನ ಇದೆ, ಎಲ್ಲ ಪ್ರತಿಯೊಂದು ಈ 84
ಲಕ್ಷ ಜೀವರಾಶಿಗಳಿಗಿಂತನೂ ತುಂಬ ಬುದ್ಧಿವಂತರಿದ್ದೀವಿ ನಾವು. ಏನಾದರೂ ತಪ್ಪು ಮಾಡ್ತಿದ್ರೆ ತಿದ್ದಿ ಹೇಳೋರಿದ್ದಾರೆ. ಸೊ ಅಂತಹ ನಾವು ಜನರು ತಪ್ಪಾಗಿ ಹೆಜ್ಜೆನ ಇಡ್ತಿದ್ದೀವಿ. ಈ ಒಂದು ಫಾರ್ಮುಲಾನ ನಾವು ಒಂದು ಒಳ್ಳೆ ರೀತಿ ನಡವಳಿಕೆಯನ್ನು ನಮ್ಮ ಜೀವನದತ್ತ ನಾವು ಸಾಗಿಸ್ಕೊಂಡು ಹೋದರೆ ಅತ್ಯುತ್ತಮವಾದಂತಹ ಒಂದು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆ್ಯಂಡ್ ಒಂದು ಒಳ್ಳೆ ಲೈಫ್ನ ಲೀಡ್ ಮಾಡ್ಬೋದು ಅಂತ ಹೇಳ್ತಾ, ಈ ಟಾಪಿಕ್ ನಿಮಗೆ ಇಷ್ಟ ಆಗಿದ್ರೆ ಎಲ್ರಿಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ.